ನೀವೊಂದು ಬಲ್ಕ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆ ಬಳಿಕ 5 ವರ್ಷಗಳವರೆಗೆ ನಿಮಗೆ ಪ್ರತಿ 3 ತಿಂಗಳಿಗೊಮ್ಮೆ ಇಂಟ್ರೆಸ್ಟ್ ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಈ ಜನವರಿ 1 ಏನು ನಿಮಗೆ ಕ್ರೆಡಿಟ್ ಆಗುತ್ತಲ್ಲ, ಅದರ ಹಿಂದಿನ 3 ತಿಂಗಳ ಇಂಟ್ರೆಸ್ಟ್, ಅದೇ ರೀತಿ ಅಕ್ಟೋಬರ್ಗೆ, ಅದೇ ರೀತಿ ಜುಲೈಗೆ, ಹಾಗೇನೆ ಏಪ್ರಿಲ್ಗೆ. ಸ್ಟಾಕ್ಸ್ ಅಲ್ಲೋ ಮ್ಯೂಚುವಲ್ ಫಂಡ್ಸ್ನಲ್ಲೋ ನಿಮ್ಮ 60ನೇ ವಯಸ್ಸಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋದ್ರೆ ನೀವು ಆ ಹಣವನ್ನು ಕಳ್ಕೊಂಡಿದ್ದೇ ಆದರೆ ಯೋಚನೆ ಮಾಡಿ. ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಹಣ ತೊಡಗಿಸೋ ಕಾರಣಕ್ಕಾಗಿಯೂ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಪಡ್ಕೊಳ್ತೀರಿ ಅಂಡರ್ ಸೆಕ್ಷನ್ 80C. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಈಗ ನಮ್ಮ ಹತ್ರ ಶಕ್ತಿ ಇದೆ, ಕಷ್ಟಪಟ್ಟು ದುಡಿತೀವಿ, ಆದರೆ ಮುಂದೆ ಇದೇ ರೀತಿ ಇರುತ್ತಾ? ಇಷ್ಟೇ ಶಕ್ತಿ ಇರುತ್ತಾ ಅಥವಾ ಇಷ್ಟೇ ಸಂಪಾದನೆ ಬರುತ್ತಾ? ಸೊ ನಮ್ಮ ಕೈಯಲ್ಲಿ ಈಗ ಹಣ ಇದ್ದಾಗಲೇ ನಾವು ನಮ್ಮ ಒಂದು ರಿಟೈರ್ಮೆಂಟ್ ಜೀವನದ ಬಗ್ಗೆ ಈಗಲಿಂದಲೇ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಒಂದು ರಿಟೈರ್ಮೆಂಟ್ ಜೀವನವನ್ನು ನಾವು ಆರಾಮಾಗಿ ನೆಮ್ಮದಿಯಾಗಿ ಕಳಿಬೇಕು ಅಂತಂದರೆ ತಯಾರಿಯನ್ನು ನಾವು ಈಗಲಿಂದಲೇ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್, ಸೊ ನಿಮ್ಮ ಒಂದು ರಿಟೈರ್ಮೆಂಟ್ ಜೀವನವನ್ನು ನೆಮ್ಮದಿಯಾಗಿ ಕಳೆಯೋದಕ್ಕೆ ಇದು ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತೆ. ಹಾಗಾದರೆ ಏನಿದು ಸ್ಕೀಮ್, ಇದರ ಒಂದು ಉಪಯೋಗವನ್ನು ನಾವು ಹೇಗೆ ಪಡ್ಕೊಳ್ಳೋದು, ಇವೆಲ್ಲದರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಈ ಮಾಡ್ಯೂಲ್ನಲ್ಲಿ ನಾವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನ ವೈಶಿಷ್ಟ್ಯ ಏನು ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ಹಲವು ವಿಚಾರಗಳಿದ್ದಾವೆ. ಮೊದಲನೆಯದು ರೆಗ್ಯುಲರ್ ಇನ್ಕಮ್. ಈ ಯೋಜನೆಯಲ್ಲಿ ನೀವು ಒಂದು ಬಲ್ಕ್ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆ ಬಳಿಕ 5 ವರ್ಷಗಳವರೆಗೆ ನಿಮಗೆ ಪ್ರತಿ 3 ತಿಂಗಳಿಗೊಮ್ಮೆ ಇಂಟ್ರೆಸ್ಟ್ ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಹೀಗೆ ಒಂದು ರೆಗ್ಯುಲರ್ ಇನ್ಕಮ್ ಸೋರ್ಸ್ ನಿಮ್ಮ ಅಗತ್ಯತೆಗಳಿಗೆ ಸಹಾಯ ಆಗ್ತಾ ಹೋಗುತ್ತೆ. ಇದು ಪ್ರತಿ ಕ್ವಾರ್ಟರ್ಗೆ ನಿಮಗೆ ಸಿಗೋದು, ಅಂದರೆ 3 ತಿಂಗಳ ಕೊನೆಗೆ. ಇಲ್ಲಿ ಹೇಗೆ ನಿಮಗೆ ಯಾವ ತಾರೀಕಿಗೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋದನ್ನ ಲೆಕ್ಕ ಹಾಕ್ಕೊಂಡ್ರೆ ನೋಡಿ, ನಿಮಗೆ ಏಪ್ರಿಲ್ 1, ಜುಲೈ 1, ಅಕ್ಟೋಬರ್ 1 ಹಾಗೇನೆ ಜನವರಿ 1. ಈ ಜನವರಿ 1 ಏನು ನಿಮಗೆ ಕ್ರೆಡಿಟ್ ಆಗುತ್ತಲ್ಲ, ಅದರ ಹಿಂದಿನ 3 ತಿಂಗಳ ಇಂಟ್ರೆಸ್ಟು, ಅದೇ ರೀತಿ ಅಕ್ಟೋಬರ್ಗೆ, ಅದೇ ರೀತಿ ಜುಲೈಗೆ, ಹಾಗೇನೆ ಏಪ್ರಿಲ್ಗೆ. ಈ ಥರ ಪ್ರತಿ 3 ತಿಂಗಳಿಗೊಮ್ಮೆ ಒಂದು ರೆಗ್ಯುಲರ್ ಇನ್ಕಮ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ಥರದ ಬದಲಾವಣೆ, ವ್ಯತ್ಯಯ ಇದ್ಯಾವುದೂ ಆಗೋದಿಲ್ಲ. ಹೀಗಾಗಿ ಒಂದು ಇನ್ಕಮ್ ಸೋರ್ಸ್ ನಿಮಗೆ ಆಕ್ಟಿವ್ ಆಗಿರುತ್ತೆ. ಮುಂದಿನದು ಇಂಟ್ರೆಸ್ಟ್ ರೇಟು. ನಿಮಗೆ ಎಷ್ಟು % ಬಡ್ಡಿ ದರ ಸಿಗುತ್ತೆ? ಲಂಸಮ್ ಅಮೌಂಟ್ ಇಟ್ಟಿದ್ದೀರಿ, 5 ವರ್ಷದ ಲಾಕ್ ಇನ್ ಪೀರಿಯಡ್, 3 ವರ್ಷಕ್ಕೊಮ್ಮೆ ನನಗೆ ಇಂಟ್ರೆಸ್ಟ್ ಕೈ ಸೇರುತ್ತೆ, ಇದೆಲ್ಲ ಓಕೆ. ಎಷ್ಟು ಸಿಗುತ್ತೆ? 7.4% ಈಗಿನ ಕ್ವಾರ್ಟರ್ಗೆ ಇರುವ ಇಂಟ್ರೆಸ್ಟ್ ರೇಟ್. ಅಂದರೆ ಏಪ್ರಿಲ್ನಿಂದ ಜೂನ್ ತ್ರೈಮಾಸಿಕ, ಅಂದರೆ 2020-21 ವಿತ್ತೀಯ ವರ್ಷದ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳಲ್ಲಿ ನೀವೇನಾದರೂ ಈ ಅಕೌಂಟನ್ನು ಓಪನ್ ಮಾಡಿದ್ದೆ ಆದರೆ ನಿಮಗೆ ಅನ್ವಯ ಆಗುವ ಬಡ್ಡಿ ದರ 7.4%. ಇದು ಪ್ರತಿ 3 ತಿಂಗಳಿಗೊಮ್ಮೆ ಪರಿಷ್ಕರಣೆಗೆ ಸರ್ಕಾರದ ಬಳಿ ಅವಕಾಶ ಇದೆ. ಹೀಗಾಗಿ ನಿಮಗೆ ಯಾವ ರೇಟ್ಗೆ ನೀವು ಆರಂಭ ಮಾಡ್ತೀರಿ ಅದೇ 5 ವರ್ಷ ಇರುತ್ತೆ ಅಂತೆಲ್ಲ ಇಲ್ಲ. ಬದಲಾವಣೆಗೆ ಅವಕಾಶ ಇದೆ. ಜಾಸ್ತಿ ಕೂಡ ಮಾಡಬಹುದು, ಕಡಿಮೆನೂ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾದರೆ ಈ ಯೋಜನೆ ಜಾರಿಗೆ ಬಂದಾಗಿನಿಂದ ಒಂದು ಹಿಸ್ಟಾರಿಕ್ ಇಂಟ್ರೆಸ್ಟ್ ರೇಟ್ ಅಂತ ನಾವು ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟಿತ್ತು ಅನ್ನೋದ್ರ ಬಗ್ಗೆನೂ ಡೀಟೇಲ್ ಆಗಿ ಮುಂದಿನ ಮಾಡ್ಯೂಲ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ 7.4% ಒಂದು ಡೀಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್. ಯಾಕೆ ಅಂತಂದರೆ ನಿಮಗೆ ರಿಸ್ಕ್ ಕಡಿಮೆ, ಸಾವರಿನ್ ಗ್ಯಾರಂಟಿ. ಅದೇ ನೀವು ಸ್ಟಾಕ್ಸ್ ಅಲ್ಲೋ ಮ್ಯೂಚುವಲ್ ಫಂಡ್ಸ್ನಲ್ಲೋ ನಿಮ್ಮ 60ನೇ ವಯಸ್ಸಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋದರೆ ನೀವು ಆ ಹಣವನ್ನು ಕಳ್ಕೊಂಡಿದ್ದೇ ಆದರೆ ಯೋಚನೆ ಮಾಡಿ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿಮಗೆ ಡಬಲ್ ಡಿಜಿಟ್ನಷ್ಟು ರಿಟರ್ನ್ಸ್ ಬರಬಹುದು. ಒಂದು ವೇಳೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ನಿಂದ ನಿಮ್ಮ ಬಂಡವಾಳದ ಮೇಲೆ ಪ್ರಭಾವ ಬಿದ್ದರೆ ನೆಗೆಟಿವ್ಗೂ ಹೋಗ್ಬಿಡಬಹುದು. ನಿಮ್ಮ ಹಣ ಏನು ವ್ಯಾಲ್ಯೂಗೆ ನೀವು ಇಟ್ಟಿರ್ತೀರಿ ಆ ಮೌಲ್ಯ ಕಡಿಮೆ ಆಗ್ತಾ ಹೋಗಬಹುದು, ಆ ಅಪಾಯ ಇರುತ್ತೆ. ಅಂಥ ಅಪಾಯದಿಂದ ಆಚೆ ಬಂದು ಸೆಕ್ಯೂರಿಟಿನೂ ಇದ್ದು 7.4% ಒಂದು ಡೀಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಏನೇ. ಸೊ ಡಿಪೆಂಡ್ ಆಗಬಹುದು. ಮುಂದಿನ ವಿಚಾರ ಟ್ಯಾಕ್ಸೇಷನ್. ನಾನು ನಿಮಗೆ ಈ ಮುಂಚೆನೂ ಹೇಳಿದ್ದೆ, ರೆಗ್ಯುಲರ್ ಇನ್ಕಮಿಗೆ ಒಂದು ಸೋರ್ಸ್ ಅಷ್ಟೇ ಅಲ್ಲ, ಟ್ಯಾಕ್ಸ್ ಸೇವ್ ಮಾಡೋದಕ್ಕೂ ಅವಕಾಶ ಇದೆ. ನೀವು ಫಾರ್ ಎಕ್ಸಾಂಪಲ್ NPS ಅಂತ ಯೋಚನೆ ಮಾಡಿದರೆ 2 ಲಕ್ಷದವರೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಪಡ್ಕೊಳ್ಬಹುದು. 80C ಅಡಿಯಲ್ಲಿ 1.5 ಲಕ್ಷ, ಅದರನ್ನು ಹೊರತುಪಡಿಸಿ 50,000 ಜಸ್ಟ್ ಬಿಕಾಸ್ NPS ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. PPF 1.5 ಲಕ್ಷ, ಸುಕನ್ಯಾ ಸಮೃದ್ಧಿ ಯೋಜನೆ 1.5 ಲಕ್ಷ, ಹೀಗೆ ಆಯ್ಕೆಗಳಿವೆ. ಅದೇ ಥರ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಹಣ ತೊಡಗಿಸೋ ಕಾರಣಕ್ಕಾಗಿಯೂ ನೀವು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಪಡ್ಕೊಳ್ತೀರಿ ಅಂಡರ್ ಸೆಕ್ಷನ್ 80C. ಸೊ ಟ್ಯಾಕ್ಸ್ ಎಕ್ಸಂಪ್ಷನ್ ಸಹ ಸಿಗುತ್ತೆ. ಜೊತೆಗೆ
ಇಲ್ಲಿ ನೀವೇನು ಇಂಟ್ರೆಸ್ಟ್ ಅನ್ನು ಸಂಪಾದಿಸಿಕೊಳ್ತೀರಿ ಅಲ್ವಾ, ಈ ಇಂಟ್ರೆಸ್ಟು ಟ್ಯಾಕ್ಸ್ ಫ್ರೀ ಅಲ್ಲ, ಅದು ಟ್ಯಾಕ್ಸೆಬಲ್. ನೀವು ಒಂದಿಡೀ ವರ್ಷದಲ್ಲಿ SCSS ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಿಂದ ಎಷ್ಟು ಇಂಟ್ರೆಸ್ಟನ್ನು ಡ್ರಾ ಮಾಡ್ಕೊಳ್ತೀರಿ ಅದು ನಿಮ್ಮ ಆದಾಯ ಅಂತ ಪರಿಗಣಿಸಲ್ಪಡುತ್ತೆ. ಸೊ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ಗೆ ಅನುಗುಣವಾಗಿ ನಿಮ್ಮ ಹಣ ಸಂಪಾದಿಸುವ ಬಡ್ಡಿಗೆ ತೆರಿಗೆ ಕಟ್ಟಬೇಕು. ಜೊತೆಗೆ TDS ಅನ್ನು ಒಂದು ವೇಳೆ 50,000ಕ್ಕಿಂತಲೂ ಹೆಚ್ಚಿಗೆ ನಿಮಗೆ ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ ಅಂತಾದರೆ ಆ ಸೋರ್ಸ್ನಲ್ಲೇ ಟ್ಯಾಕ್ಸ್ ಡಿಡಕ್ಷನ್ ಆಗುತ್ತೆ. ಸೊ ನೀವು ಎಷ್ಟು ಅಮೌಂಟ್ ನಿಮಗೆ ಇಂಟ್ರೆಸ್ಟ್ ಇನ್ಕಮ್ ಬರ್ತಿದೆ ಅನ್ನೋ ಆಧಾರದ ಮೇರೆಗೆ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಇದು ನೆನಪಿರಲಿ, ಬರುವ ಆದಾಯ ಟ್ಯಾಕ್ಸ್ ಸ್ಲ್ಯಾಬಿಗೆ ಸೇರ್ಕೊಳ್ಳುತ್ತೆ, ಜೊತೆಗೆ 50,000 ರೂಪಾಯಿಗಿಂತ ಜಾಸ್ತಿ ಇದ್ರೆ TDS ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನಾವು ಕಷ್ಟಪಟ್ಟು ದುಡಿಯೋದೇ ನಮ್ಮ ಒಂದು ಜೀವನ ಚೆನ್ನಾಗಿರ್ಲಿ ಅಂತ. ಸೊ ಕೊನೆ ಕ್ಷಣದಲ್ಲಾಗಿರ್ಬೋದು ಅಥವಾ ಏನೋ ಒಂದು ಎಮರ್ಜೆನ್ಸಿ ಏನೋ ಒಂದು ಬಂತು, ಅಥವಾ ನಮ್ಮ ರಿಟೈರ್ಮೆಂಟ್ ಆದಮೇಲೆ ಸೊ ನಮಗೇನೋ ಕಷ್ಟ ಬಂತು ಅಂತಂದರೆ ನಾವು ಕಷ್ಟಪಟ್ಟು ಕೂಡಿಟ್ಟಂಥ ಹಣ ಏನಕ್ಕೂ ಕೂಡ ಯೂಸ್ ಬಂದಿಲ್ಲ, ನಾವು ಕಷ್ಟಪಟ್ಟಿದ್ದೆ ವ್ಯರ್ಥ ಅಂತ ಬಂದಾಗ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಹಾಗಾಗಿ ಈ ಸೀನಿಯರ್ ಸಿಟಿಜನ್ ಸ್ಕೀಮ್ ಬಗ್ಗೆ ನಿಮಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಗೊತ್ತಿರಲೇಬೇಕು. ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಏನೆಲ್ಲ ಮಾನದಂಡ ಇರುತ್ತೆ, ಇವೆಲ್ಲದರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸುಮಾರು 1 ಗಂಟೆಯ ಸಂಪೂರ್ಣ ಕೋರ್ಸ್ ಇದೆ. ಇಲ್ಲಿ ನಿಮಗೆ A to Z ಮಾಹಿತಿ ಸಿಗುತ್ತೆ, ಇದರ ಉಪಯೋಗ ಏನು ಅನ್ನುವಂಥದ್ದು. ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನದು ಟೆನ್ಯೂರ್, ಅಂದ್ರೆ ಎಷ್ಟು ಅವಧಿಗೆ ನಾನು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಲಾಕ್ ಇನ್ ಪೀರಿಯಡ್. ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ನೀವು ಇಡುವ ಬಲ್ಕ್ ಹಣ ಏನಿದೆ ಇದು 5 ವರ್ಷ ಲಾಕ್ ಇನ್ ಇರುತ್ತೆ. ಸೊ ಆ 5 ವರ್ಷದ ಲಾಕ್ ಇನ್ ನಂತರದಲ್ಲೇ ಮೆಚುರಿಟಿ ಆಗೋದು. ಪ್ರತಿ 3 ತಿಂಗಳಿಗೊಮ್ಮೆ ನಿಮಗೆ ಹಣ ಬರ್ತಾ ಇರುತ್ತೆ. ಆ ಬಳಿಕ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್, ಅಸಲು ಏನಿಟ್ಟಿರ್ತೀರಿ ಅದು 5 ವರ್ಷ ಆದಮೇಲೆ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಒಂದು ವೇಳೆ ನೀವು 5 ವರ್ಷದ ಬಳಿಕ ಮೆಚುರಿಟಿ ಪೀರಿಯಡ್ ಆಯಿತು, ನಾನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದುಕೊಂಡ್ರೆ ನೀವು ಇನ್ನೊಂದು ಅವಧಿಗೆ ಎಕ್ಸ್ಟೆಂಡ್ ಮಾಡಬಹುದು. ಆದರೆ ಆ ಅವಧಿಯ ಲಾಕ್ ಇನ್ 3 ವರ್ಷ. ನೀವು ಒಮ್ಮೆ 5 ವರ್ಷದವರೆಗೆ ಮೆಚುರಿಟಿ ಆದ ಬಳಿಕ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಿಕೊಳ್ಳೋದು 3 ವರ್ಷ. ಈ ಎಕ್ಸ್ಟೆನ್ಷನ್ ಪೀರಿಯಡ್ನಲ್ಲಿ ಬಡ್ಡಿ ಎಷ್ಟಿರುತ್ತೆ ಅಂತ ಕೇಳಿದರೆ ನಿಮಗೆ ಫಾರ್ ಎಕ್ಸಾಂಪಲ್ ಈ 5 ವರ್ಷದಲ್ಲಿ ಏನು ಬದಲಾವಣೆ ಪ್ರತಿ 3 ತಿಂಗಳಿಗಾಗೋದಕ್ಕೆ ಅವಕಾಶ ಇರುತ್ತಲ್ವಾ, ಆಗಲೂ ಅಷ್ಟೇನೆ. ನಿಮಗೆ ಮೆಚುರಿಟಿ ಆದ ತಕ್ಷಣಕ್ಕೆ ಏನು ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಷ್ಟೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ನೀವು ಎಕ್ಸ್ಟೆನ್ಷನ್ ಪೀರಿಯಡನ್ನು ಯಾವಾಗ ಆರಂಭ ಮಾಡ್ತೀರಿ ಆಗ ಏನು ಬಡ್ಡಿ ದರ ಫಿಕ್ಸ್ ಮಾಡಲಾಗಿರುತ್ತೆ ಅದು ಅಪ್ಲಿಕೇಬಲ್ ಇರುತ್ತೆ. ಸೊ ಹೀಗೆ 5 ವರ್ಷದ ಬಳಿಕ 3 ವರ್ಷದ ಅವಧಿಗೆ ನೀವು ಎಕ್ಸ್ಟೆಂಡ್ ಮಾಡೋದಕ್ಕೆ ಅವಕಾಶ ಇದೆ. ಮುಂದಿನದು ತುಂಬ ಇಂಪಾರ್ಟೆಂಟ್ ವಿಚಾರ, ಮ್ಯಾಕ್ಸಿಮಮ್ ಹಾಗೆಯೇ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬಹುದು ನಾನು ಅನ್ನೋದರ ಬಗ್ಗೆ. ನೋಡಿ, ನಿಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,000 ರೂಪಾಯಿಂದ ಆರಂಭ ಆಗುತ್ತೆ. ಸೀನಿಯರ್ ಸಿಟಿಸನ್ಸ್ ನೀವು ಈ ಯೋಜನೆಯ ಲಾಭ ಪಡ್ಕೊಳ್ಬೇಕು ಅಂದರೆ ಮಿನಿಮಮ್ 1,000 ರೂಪಾಯಿ ಇಟ್ಟರು ನಿಮಗೆ 3 ತಿಂಗಳಿಗೆ ಅದು ಎಷ್ಟು ಬಡ್ಡಿ ಬರಬೇಕೋ 7.4% ನಂತೆ ಅಷ್ಟು ಬರ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಅಕೌಂಟ್ನಲ್ಲಿ 15 ಲಕ್ಷದವರೆಗೆ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಈಗ ಒಬ್ಬ ಸಿಂಗಲ್ ಇಂಡಿವಿಜುವಲ್ ಸೀನಿಯರ್ ಸಿಟಿಸನ್ ಆಗಿದ್ರೆ, ಓಕೆನಾ. ಒಂದು ವೇಳೆ ಜಾಯಿಂಟ್ ಅಕೌಂಟ್ ಆದರೆ ನಿಯಮ ಏನು ಅಂತಂದರೆ, ಈಗ ನನಗೆ 60 ವರ್ಷ ವಯಸ್ಸಾಗಿದೆ, ನಾನು ನನ್ನ ಹೆಂಡತಿ ಜೊತೆಗೆ ಮಾತ್ರ ಜಾಯಿಂಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಅವಕಾಶ ಇರೋದು. ಇನ್ಯಾರೋ ಫ್ಯಾಮಿಲಿ ಮೆಂಬರ್ ಜೊತೆ ಜಾಯಿಂಟ್ ಅಕೌಂಟ್ ತೆರೆಯೋದಕ್ಕಾಗೋದಿಲ್ಲ. ಪಾಯಿಂಟ್ ನಂಬರ್ 1. ಈಗ ನಾನು 15 ಲಕ್ಷ ಇನ್ವೆಸ್ಟ್ ಮಾಡ್ಬೋದು. ಯಾವಾಗ ನಾನ್ ಎಲಿಜಿಬಲ್ ಇದ್ದರೆ, ಯಾರು ಫಸ್ಟ್ ಅಕೌಂಟ್ ಹೋಲ್ಡರ್ ಇರ್ತಾರೆ ಗೊತ್ತಾ, ಅವರ ಏಜನ್ನು ಇಲ್ಲಿ ಮಾನದಂಡವಾಗಿ ಪರಿಗಣಿಸಲಾಗುತ್ತೆ. ಈಗ ನನಗೆ 60 ವರ್ಷ, ನನ್ನ ಹೆಂಡತಿಗಿನ್ನೂ 60 ವರ್ಷ ಆಗಿಲ್ಲ, ಆದರೂ ಅವರು ನನ್ನ ಜೊತೆ ಜಾಯಿಂಟ್ ಅಕೌಂಟ್ನಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇದೆ. ಆದರೆ ಒಂದು ವೇಳೆ ಅವರು ಎಲಿಜಿಬಲ್ ಇದ್ದಾಗ ನಾನು ಎಷ್ಟು ಇನ್ವೆಸ್ಟ್ ಮಾಡಬಹುದು ಅಂತ ಕೇಳಿದರೆ ಇಲ್ಲಿ ನಿಜವಾಗ್ಲೂ ಒಂದು ರೀತಿಯಾದ ಅವಕಾಶ ತೆರೆದುಕೊಳ್ಳುತ್ತೆ. ಯಾಕೆ ಅಂತಂದರೆ ಬರೀ 15 ಲಕ್ಷ ಅಲ್ಲ, 60 ಲಕ್ಷದವರೆಗೆ ನಾವು ಇನ್ವೆಸ್ಟ್ ಮಾಡಬಹುದು. ಹೇಗೆ ಗೊತ್ತಾ, ಈಗ ನನ್ನದೊಂದು ಸಿಂಗಲ್ ಅಕೌಂಟನ್ನು ನಾನು ಓಪನ್ ಮಾಡ್ತೀನಿ, ಜೊತೆಗೆ ನನ್ನ ಹೆಂಡತಿ ಜೊತೆಗೆ ನಾನೊಂದು ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಅಕೌಂಟ್ ಹೋಲ್ಡರ್ ಯಾರಿರ್ತಾರೆ ಅವರಿಗೆ ಮಾತ್ರ ಆಟ್ರಿಬ್ಯೂಟ್ ಆಗುತ್ತೆ ಈ ಡೆಪಾಸಿಟ್. ಸೊ ಹಾಗೆ ನಾನು 2 ಅಕೌಂಟ್ ಓಪನ್ ಮಾಡಿದ್ದೀನಿ. ಯಾವುದು? ಒಂದು ಸಿಂಗಲ್ ಅಕೌಂಟು, ಇನ್ನೊಂದು ನನ್ನ ಹೆಂಡತಿ ಜೊತೆಗೆ ಜಾಯಿಂಟ್ ಅಕೌಂಟು, ನಾನು ಅದರಲ್ಲಿ ಫಸ್ಟ್ ಅಕೌಂಟ್ ಹೋಲ್ಡರ್. ಅದೇ ರೀತಿ ನನ್ನ ಪತ್ನಿ, ಆಕೆಗೆ 60 ವರ್ಷ ವಯಸ್ಸಾಗಿದ್ರೆ ಆಕೆಯ ಹೆಸರಲ್ಲಿ ಒಂದು ಸಿಂಗಲ್ ಅಕೌಂಟ್ ಓಪನ್ ಮಾಡಬಹುದು, ಜೊತೆಗೆ ನನ್ನ ಜೊತೆಗೆ ಒಂದು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಬಹುದು. ಆ ಜಾಯಿಂಟ್ ಅಕೌಂಟ್ನಲ್ಲಿ ಆಕೆ ಅಂದರೆ ನನ್ನ ಪತ್ನಿ ಮೊದಲ ಅಕೌಂಟ್ ಹೋಲ್ಡರ್ ಆಗ್ತಾರೆ.
ಸೊ ಹೀಗೆ 4 ಅಂದರೆ 2 ಸಿಂಗಲ್ ಅಕೌಂಟು, 2 ಜಾಯಿಂಟ್ ಅಕೌಂಟು. ಒಂದರಲ್ಲಿ ನಾನ್ ಫಸ್ಟ್ ಅಕೌಂಟ್ ಹೋಲ್ಡರ್, ಇನ್ನೊಂದರಲ್ಲಿ ನನ್ನ ಪತ್ನಿ ಫಸ್ಟ್ ಅಕೌಂಟ್ ಹೋಲ್ಡರ್. ಯಾವಾಗ? ಎಲಿಜಿಬಲ್ ಇದ್ದಾಗ. ಈ ಥರ ಆದಾಗ ಪ್ರತಿ ಅಕೌಂಟ್ನಲ್ಲೂ 2 ಇಂಡಿವಿಜುವಲ್ ಅಕೌಂಟ್ನಲ್ಲೂ 15 ಲಕ್ಷ, 2 ಜಾಯಿಂಟ್ ಅಕೌಂಟ್ ಇದೆಯಲ್ಲ ಅದರಲ್ಲೂ 15 ಲಕ್ಷ. ಓವರ್ ಆಲ್ 60 ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಇದು ಜಾಯಿಂಟ್ ಅಕೌಂಟ್ನ ಬ್ಯೂಟಿ ಅಂತ ಹೇಳಬಹುದು. ಮುಂದಿನದು ಪ್ರೀಮೆಚೂರ್ ವಿತ್ಡ್ರಾವಲ್. ಇಲ್ಲಿ ನೀವು ಪ್ರೀಮೆಚೂರ್ ಕ್ಲೋಸರ್ಗೆ ಅವಕಾಶ ಇದೆ. ಯಾವಾಗ? ಮೊದಲ 1 ವರ್ಷದ ಬಳಿಕ. ನಾನೀಗ ಮೇನಲ್ಲಿ ಖಾತೆ ತೆರೆದರೆ 2021 ಮೇನಲ್ಲಿ ಅಕೌಂಟ್ ಓಪನಿಂಗ್, 2022 ಮೇ ನಂತರದಲ್ಲಿ ನಾನು ಪ್ರೀಮೆಚೂರ್ ವಿತ್ಡ್ರಾವಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆಗ ಅಂದರೆ 1 ವರ್ಷದ ನಂತರದಲ್ಲಿ ನೀವೇನು ವಿತ್ಡ್ರಾ ಮಾಡ್ತೀರಿ, ಆಗ ನೀವು 1.5% ಆಫ್ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್, 15 ಲಕ್ಷ ಇಟ್ಟಿದ್ರೆ ಆ 15 ಲಕ್ಷದ 1.5%, 10 ಲಕ್ಷ ಇಟ್ಟಿದ್ರೆ ಆ 10 ಲಕ್ಷದ 1.5% ಅನ್ನ ಪೆನಾಲ್ಟಿಯಾಗಿ ಕಟ್ತೀರಿ. 2 ವರ್ಷದ ನಂತರದಲ್ಲಿ, ಒಟ್ಟು 5 ವರ್ಷದ ಲಾಕಿನ್ ಪೀರಿಯಡ್ ಇರೋದು, 2 ವರ್ಷದ ನಂತರದಲ್ಲಿ ನೀವೇನಾದರೂ ವಿತ್ಡ್ರಾ ಮಾಡ್ತೀನಿ ಅಂತಂದ್ರೆ, ಅಂದ್ರೆ ನೀವು ಅಕೌಂಟ್ ಓಪನ್ ಮಾಡಿ 24 ತಿಂಗಳ ಬಳಿಕ 1% ಪೆನಾಲ್ಟಿಯನ್ನು ನೀವು ಕಟ್ಟಬೇಕಾಗತ್ತೆ. ಇವೆಲ್ಲ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ವೈಶಿಷ್ಟ್ಯ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಒಂದು ರಿಟೈರ್ಮೆಂಟ್ ಜೀವನ ನೆಮ್ಮದಿಯಾಗಿ ಚೆನ್ನಾಗಿರಬೇಕು ಅಂತಂದ್ರೆ ಅದಕ್ಕೆ ಈಗಲಿಂದಲೇ ಸರಿಯಾದ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಹೇಗೆ ನನ್ನ ರಿಟೈರ್ಮೆಂಟ್ ಜೀವನವನ್ನ ನಾನು ನೆಮ್ಮದಿಯಾಗಿ ಕಳೀಬಹುದು, ಏನೇ ಸಮಸ್ಯೆ ಬಂದರೂ ಕೂಡ ಫೇಸ್ ಮಾಡಬಹುದು ಅನ್ನೋದನ್ನ ನೀವು ಈಗಲೇ ಅದಕ್ಕೆ ಕರೆಕ್ಟ್ ಆದಂತಹ ಒಂದು ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.